ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ನಲ್ಲೇ ಎಲೆಕ್ಷನ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟದ ನಿರ್ಧಾರಕ್ಕೆ ಸಿಎಂ ಸೇರಿ ಸಚಿವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ನಮ್ಮ ಅನುಭವದಿಂದ ಈ ತೀರ್ಮಾನ ಮಾಡಿದ್ದೇವೆ. ಅನೇಕ ದೇಶಗಳು ಇವಿಎಂನಿಂದ ವಾಪಸ್ ಆಗ್ತಾ ಇವೆ, ಬ್ಯಾಲೆಟ್ಗೆ ಅವು ಬಂದಿವೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಸರ್ಕಾರದ ತೀರ್ಮಾನದ ಬಗ್ಗೆ ಬಿಜೆಪಿಗೆ ಯಾಕಪ್ಪ ಆತಂಕ ಅಂತ ಡಿಕೆಶಿ ಕೇಳಿದ್ದಾರೆ. ಇವಿಎಂ ಮೇಲೆ ಮೊದಲಿನಿಂದ ಕೂಡ ಅನುಮಾನ ಇದೆ, ಬ್ಯಾಲೆಟ್ ಪೇಪರ್ ಬಂದರೆ ಒಳ್ಳೆಯದು ಅಂಥೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವಿಎಂ ಮೇಲೆ ಸಾಕಷ್ಟು ಸಂದೇಹಗಳಿದೆ, ಬ್ಯಾಲೆಟ್ ಈಸ್ ಬೆಟರ್, ಬ್ಯಾಲೆಟ್ ತರಲಿಕ್ಕೆ ರಾಜ್ಯಕ್ಕೆ ಅಧಿಕಾರ ಇದೆ ಅಂತೇಳಿ ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ. ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಅನುಭವದ ಮೇಲೆ ನಾವು ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್. ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ, ಕಾನೂನಲ್ಲೇ ಇದೆ. ಅವರೇ ಮಾಡಿದಂಥ ಕಾನೂನು ಇದೆ, ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂಥ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು, ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ? ಯಾಕೆ ನಿಮಗೆ ಅಂದರೆ ನಿಮಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀರಾ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಇಲ್ಲ, ರಾಹುಲ್ ಗಾಂಧಿ ಆರೋಪ ಮಾಡ್ತಾರೆ ಅಂತ ಹೇಳಿಲ್ಲದ. ನಾವು ಮುಂಚೆಯಿಂದ ಮಷಿನ್ ಮೇಲೆ 11 ವರ್ಷ ಆಯ್ತು ರೀ ಇದು ಆರೋಪ ಕೇಳ್ತಾನೆ ಇದೆ, ಇವತ್ತು ಹೊಸದಲ್ಲ. ಸಾಕಷ್ಟು ಅದ್ರ ಬಗ್ಗೆ ಟೆಕ್ನಿಕಲ್ ಡಿಸ್ಕಷನ್ ಆಗಿದ್ರೆ, ಕಾರ್ಯಾಗಾರ ಮೂಲಕ ಅದನ್ನು ಪ್ರೂವ್ ಮಾಡುವಂಥ ಪ್ರಯತ್ನ ಆಗಿದೆ, ಸುಮಾರಾಗಿದೆ. ಮುಂಚೆ ಯಾವುದೇ ವಿರೋಧ ಪಕ್ಷದವರು ಅದನ್ನು ಒಪ್ತಾ ಇಲ್ಲಲ್ಲ. 11 ವರ್ಷ ಏನು 3 ಚುನಾವಣೆ ಆಗಿದೆ, 3 ಚುನಾವಣೆ ಬಗ್ಗೆ ಭಾಳಷ್ಟು ತಕರಾರು ಇದೆ. ಅದಕ್ಕೆ ಒಂದು ಸಲ ಪ್ರಯೋಗವಾಗಿ ಮಾಡ್ತಿದ್ದಾರೆ ನೋಡೋಣ. ಅವ್ರ ಕೈ ಕೆಳಲ್ಲಿ ಇವ್ರು ಕೆಲಸ ಮಾಡ್ತಾರಲ್ಲ, ಇವರು ಅವ್ರ ಕೈ ಕೆಳಗೆ ಮಾಡ್ತಾರೆ. ಕೆಲವು ನಮ್ಮ ಇವಿಎಂನಲ್ಲೇ ಸಾಕಷ್ಟು ಸಂದೇಹಗಳೆಲ್ಲ ಕೂಡ ಇದ್ದಾವೆ. ಇವತ್ತು ಬ್ಯಾಲೆಟ್, ಇವತ್ತು ಅಮೇರಿಕಾ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ, ಈಗೂ ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಮ್ದು ಏನು ಗೊಂದಲ ಇದೆ, ಸಂದೇಹ ಇದ್ದಾವೆ, ಅದರಿಂದ ನಾವು ಹೊರಗುಳಲಿಕ್ಕೆ ಸಾಧ್ಯ ಆಗ್ತದೆ.